ಸಿಕ್ಕಾಪಟ್ಟೆ ಇಲ್ಲಿ ನಾವು ಒಳಗಡೆ ಕೂತಿದ್ದೀವಿ, ಹೊರಗಡೆ ಜಾಗ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡ್ಕೋತೀನಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಅನಿಸುತ್ತೆ. ನೋಡಿ ಎಷ್ಟಾಗುತ್ತೆ ಅಷ್ಟು. ಯಾವ ದೇವಸ್ಥಾನ ಎಲ್ಲಿ ಅಂತಂದೇಳಿ ನೋಡಿ ಬನ್ನಿ ನನ್ನೊಟ್ಟಿಗೆ. ಯಾಕಂದರೆ ಸ್ವಲ್ಪ ಕೆಲಸನೂ ಜಾಸ್ತಿ ಕೆಲಸ ಇದೆ ನನಗೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ. ನೋಡ್ತೀನಿ, ವಿಡಿಯೋ ಮಾಡೋಕ್ಕಾದ್ರೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬನ್ನಿ ವಿಡಿಯೋ ಮಾಡ್ಕೋತೀನಿ ಯಾವ ದೇವಸ್ಥಾನ ಎಲ್ಲಿ ಅಂತಂತೇಳಿ ನೋಡಿ ಬನ್ನಿ. ಅಂದರೆ ಯಾಕಂದ್ರೆ ನಾನು ಇವತ್ತು ಇಲ್ಲಿ ಹೋದೆ ಅಂತೇಳಿ ಗೊತ್ತಾಗಬೇಕಲ್ವ, ಈ ದೇವಸ್ಥಾನಕ್ಕೆ ಹೋದೆ ಅಂತೇಳಿ. ಇಲ್ಲಾಂದರೆ ಗೊತ್ತಾಗೋದು ಹೆಂಗೆ? ನಾನು ಹೇಳಿಲ್ಲದ್ರೆ ಗೊತ್ತಾಗುತ್ತಾ ಇಲ್ಲ ತಾನೇ. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡ್ಕೋತೀನಿ, ಸ್ವಲ್ಪ ಆಯಿತಾ? ಗೊತ್ತಿಲ್ಲ ಅಲ್ಲಿ ಹೋದ ನಂತರ ಹೆಂಗಿರುತ್ತೆ ಸಿಚುವೇಶನ್ ಅಂತೇಳಿ ನೋಡ್ತೀನಿ ನೋಡಿ ಮಾಡ್ತೀನಿ. ಬನ್ನಿ ಅಂತೂ ನಾನು ಹೊರಡುವಾಗ ಅಂತ ಗೊತ್ತಾ, ತುಂಬ ಲೇಟ್ ಆಯಿತು. ಇವಾಗ ಒಂದು 5 ನಿಮಿಷದಲ್ಲಿ ನಾನಿದು ವೀಡಿಯೋ ಮಾಡ್ಕೊಂಡು, 5 ನಿಮಿಷ ಇಲ್ಲ 2 ನಿಮಿಷದಲ್ಲಿ ಮಾತಾಡಿಕೊಂಡು, ಯಾಕಂದರೆ ಲೇಟ್ ಆಗಿದೆ, ಆಲ್ರೆಡಿ ಲೇಟ್ ಆಗಿದೆ. ಬನ್ನಿ. ಹೇಳಪ್ಪ ಚಂದ್ರಿಕಾ ಡೈಲಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಕೆಲಸ ಇದ್ದರೆ ಸ್ವಲ್ಪ ಕೆಲಸದ ಕಡೆ ಹೋಗಲೇಬೇಕಾಗತ್ತೆ. ನಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಂಡು ಮತ್ತೆ ಏನಾದರೂ ಮಾಡ್ಕೋಬೇಕು ಅಲ್ವಾ? ಬನ್ನಿ ಹೋಗ. ಇವಾಗ ನಾನು ಆಟೋದಲ್ಲಿ ಹೋಗ್ತಾ ಇದ್ದೇನೆ. ನಾನು ಯಾರ ಹೊಟ್ಟೆಗೆ ಕಲ್ಲು ಹಾಕಿನೂ ನಾನು ಬದುಕ್ತಾ ಇಲ್ಲ. ನನ್ನ ಖುಷಿಯಲ್ಲಿ ನಾನು ಬದುಕ್ತಾ ಇದ್ದೇನೆ. ಯಾರು ಏನು ಹೇಳಿದ್ರು ಐ ಡೋಂಟ್ ಕೇರ್, ನಾನು ಕೇರೋ ಮಾಡಲ್ಲ. ಹಾಗೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿನೂ ನಾಳೆ ಜಾತ್ರೆ ಇದೆ ನಮ್ಮ ಮನೆ ಪಕ್ಕದಲ್ಲಿ. ಇದು ಕೂಡ ಹಾಗೇನೆ. ಹೇಳುವವರು ಯಾವ ರೀತಿಯೂ ಹೇಳ್ಕೊಬೋದು, ಹಾಗೆ ಹಿಂಗೆ ಅಂತೇಳಿ. ಅವಳಿಗೇನು ಅಂತೇಳಿ, ಹೌದಪ್ಪ ನಮ್ಮ ಕೆಲಸಗಳನ್ನ ನಾವೇ ಮಾಡಬೇಕು, ನೀವು ಬಂದು ಮಾಡೋಕ್ಕಾಗಲ್ಲ. ನಾನು ಇವಾಗ ದೇವಸ್ಥಾನ ಹತ್ರ ಆದೆ, ಇನ್ನು ಒಳಗಡೆ ಹೋಗಬೇಕು. ನಿಮ್ಮ ಮಾತಿಗೆಲ್ಲ ಕಿವಿ ಕೊಟ್ಟು ಕೂತ್ರೆ ಆಗಲ್ಲ. ಬನ್ನಿ ಒಳಗಡೆ ಹೋಗೋ ದೇವಸ್ಥಾನದ್ದು. ಮಾಡಿರ್ಬೋದು ಅಂತ ಹೇಳಿದರು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ಆದರೆ ಒಳ್ಳೆಯದಾಗೋದಿಲ್ಲ, ಆದರೂ ಮಾಡ್ಕೋತೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತೀನಿ. ವಿಡಿಯೋ ಮಾಡ್ಬೋದು ಅಂದರು. ನೋಡಿದ್ರಲ್ಲ ಗಣಪತಿ ದೇವಸ್ಥಾನ ಇಲ್ಲಿ ಸೋಮನಾಥ ದೇವರು, ಅದು ಗಣಪತಿ ದೇವರು. ನೋಡಿದ್ರಲ್ವ, ಇಲ್ಲಂಟು ಜನ ಇದ್ದಾರೆ ಹೊರಗಡೆ. ಪೂಜೆ ಆಗ್ತಾ ಇದೆ. ಇದು ಹಳದಂಗಡಿ ಸೋಮನಾಥ ದೇವಸ್ಥಾನ. ಇಲ್ಲಿಗೂ ನೆನಪದೇ ಬಂದಿದ್ದು ನಾನು. ನೋಡಿ, ಈ ಥರ ಮಾಡಿದರೆ ಇದು ಚೆನ್ನಾಗಿರುತ್ತಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ತೆಂಗಿನ ಮರದ್ದು ಚಪ್ರ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡಿದ್ದೇನೆ. ದೇವರ ಪ್ರಾರ್ಥನೆ ಮಾಡಿದಲ್ಲಿ ಬಾಳಗಳ ಸಂದೇಶ ವಿಶೇಷವಾದ ಮಲ್ಪಂಚಿನ ದೋಷಗಳು, ಮಲ್ಪನಾಮ ದೋಷ, ಗ್ರಹಚಾರ ದೋಷ, ಗ್ರಹ ಚಲನೆ ಆಗ್ತದೆ. ಆ ಸಂದರ್ಭದಲ್ಲಿ ವ್ಯತ್ಯಾಸ ಆ ವ್ಯತ್ಯಾಸ ಸರಿಯಾದ ಕರ್ಮ ದೃಷ್ಟಿ ದೋಷ ವಿಶೇಷವಾದ ಜ್ಞಾನಕಾಶಕ್ಕೆ ಹೋಗಿ ನಾ ಸೋಮನಾಥ
ಆಯ್ಕ ನೋಡಿ ಹಳದ ಅಂಗಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಸಿಕ್ಕಾಪಟ್ಟೆ ನೋಡಿ. ಇವಾಗ ಹೊರಡಿದೆ. ಸತ್ಯದೇವತೆ ಕಲ್ಲುಟ್ಟಿ ತಾಣ ನೋಡಿ, ಇಲ್ಲೇ ಪಕ್ಕದಲ್ಲಿ. ಹಳದಂಗಡಿ ಸತ್ಯದೇವತೆ ಟೆಂಪಲ್ ನೋಡಿ. ಇದು ಹಳದಂಗಡಿ ಕಲ್ಲುಟ್ಟಿ ತಾಣ ನೋಡಿ. ಇದು ಕಲ್ಲುಟ್ಟಿ ತಾಣ ಆಯ್ತಾ. ಇಲ್ಲಿ ಹರಕೆ ಹಾಕಿ ಹೋಗಿ ಒಳ್ಳೇದಾಗತ್ತೆ. ಅಂದ್ರೆ ಬಲೆ போய் ಸ್ಪೆಷಲ್ ಒಣಸ ಅಂತ 150ಗೆ ಬರ್ತದೆ ನಾನು. ಬರ್ತದೆ ಮದ್ಮೆ ಅವತ್ತಲ್ಲ ಕ್ಯಾಪ್ಸಿಕಡೆ ಮಾತ್ರ. ಸ್ಪೆಷಲ್ ಆಗಿದೆ ಹೋಟೆಲ್. ಹೈ ಹೇಳಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ನಾವು ಒಳಗಡೆ ಕೂತಿದ್ದೀವಿ. ಹೊರಗಡೆನ ಜಾಗ ತುಂಬ ಚೆನ್ನಾಗಿದೆ ಹೋಟೆಲ್ ಅಂತೂ. ಅಂತ ಭಾರಿ ಊಟದ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಸ್ಪೆಷಲ್ ಊಟ ಹೇಳಿದ್ವಿ. ಸ್ಪೆಷಲ್ ಊಟದಲ್ಲಿ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀವಿ. ಓಕೆನಾ? ಸ್ಪೆಷಲ್ ಅಲ್ಲಿ ಸೂಪ್ ಸೂಪರ್ ಆಗಿದೆ. ಸೂಪರ್ ಟೇಸ್ಟ್ ನೋಡಿ. ದಾಳಿಂಬೆ ಚಿಪ್ಪಡು ಒಂದು ಆ್ಯಪಲ್ ಚಿಕ್ಕು. ಏನಪ್ಪ ಡೈಲಿ ತಿರುಗಾಡ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೊಂಡಿದ್ರೆ ತಪ್ಪು ಕಲ್ಪನೆ. ನಮ್ಮದು ಕೆಲವು ಪರ್ಸನಲ್ಗಳು ವಿಷಯಗಳನ್ನ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಪರ್ಸನಲ್ ಕೆಲಸ ಮುಗಿಸ್ಕೊಂಡು ಹಾಗೆಯೇ ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಮಧ್ಯಾಹ್ನ ಆಗಿತ್ತು, 1 ಗಂಟೆ ಆಗಿತ್ತು. ಹೊಟ್ಟೆ ಹಸಿವಾಗ್ತಾಯಿತ್ತು, ಅದಕ್ಕೇ ಹೋದ್ವಿ. ಅಲ್ಲಿ ಹೊಸ ಹೋಟೆಲ್ ಆಗಿತ್ತು, ದಕ್ಷಿಣ ಅಂತೇಳಿ. ಚೆನ್ನಾಗಿತ್ತು ಹೊಸ ಹೋಟೆಲ್, ಸೂಪರಾಗಿತ್ತು. ಸ್ಪೆಷಲ್ ಊಟ ಚೆನ್ನಾಗಿತ್ತು. ಹಾಗೆಯೇ ಅಮ್ಮನಿಗೆ ಪಾರ್ಸಲ್ ತೊಗೊಂಡು ಬಂದೆ, ಫ್ರೈಡ್ ರೈಸ್ ತಗೊಂಡು ಬಂದು ಅದನ್ನು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಟೇಕ್ ಕೇರ್.